ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSB ಭಾಷಣ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಅಪ್ಡೇಟ್ ಸ್ಟೇಟಸ್ ಅಮೌಂಟ್ ಅದ್ರ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇಲ್ಲಿ SSB ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ಇಯರ್ದೇ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇದೆ. ಅದನ್ನ ಸರ್ಕಾರ ಯಾವುದೇ ರೀತಿ ಡೇಟ್ ನ ಘೋಷಣೆ ಕೂಡ ಮಾಡಿಲ್ಲ, ಹಿಂದೆ ಕ್ರೆಡಿಟ್ ಕೂಡ ಮಾಡ್ತೀವ ಅಂತ. ಬಟ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ಇದು ಕ್ರೆಡಿಟ್ ಆಗೋದಕ್ಕೆ ಏನು ಕೂಡ ಸಮಯ ಆಗುತ್ತೆ. ಇನ್ನು ಲಾಸ್ಟ್ ಡೇ ಮುಗ್ದಿಲ್ಲ. ಜನವರಿ ಫೆಬ್ರವರಿವರೆಗೂ ಹೋಗ್ಬೋದು ಲಾಸ್ಟ್ ಡೇಟ್. ಬಿಕಾಸ್ ಹೊಸಬರಿಗೆ ಕೊಡ್ಬೋದು. ಹಳಬ್ರು ಅರ್ಜಿ ಇರೋರು ಅಪ್ಲಿಕೇಶನ್ ಬೇಗ ಆಗ್ತದೆ, ನನಗೆ ಉತ್ತಮ ಇಷ್ಟಪಡ್ತೀನಿ. ಹೊಸೊಬ್ಬರಿಗೆ ಕೊಡ್ಬೋದು. ಅಂಡ್ ಮೈನ್ ಥಿಂಗ್, ಸಾಕಷ್ಟು ಜನ ಕೇಳ್ತಾ ಇರೋದೇನಂದ್ರೆ ಅಮೌಂಟ್ ಆಯ್ತು, ಈ ವರ್ಷದ ಅಮೌಂಟ್ ನಿಮ್ಗೆ ಗೊತ್ತಿರೋಗೆ ಲೇಟ್ ಆಗಿ ಆಗುತ್ತೆ. ಬಿಕಾಸ್ ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ಎಲ್ಲ ಆಗಬೇಕಾಗುತ್ತೆ. ಲಾಸ್ಟ್ ಇಯರ್ದೇ ಕ್ಲಿಯರ್ ಮಾಡಿಲ್ಲ, ಈ ಇಯರ್ದು ಕ್ಲಿಯರ್ ಮಾಡ್ತಾರ ಅಂತ ನೀವು ಕೇಳ್ಬೋದು. ಇಲ್ಲಿ ಮೈನ್ ಥಿಂಗ್, ಯಾವ್ದು ಸಣ್ಣ ಪುಟ್ಟ ಅಮೌಂಟ್ ಇದೆ ಅದನ್ನ ಆಲ್ಮೋಸ್ಟ್ ಕೂಡ ಕ್ಲಿಯರ್ ಮಾಡಿದ್ದಾರೆ. ನಾನು ಚೆಕ್ ಮಾಡಿದೆ, 4,000 5,000 ಸ್ಕಾಲರ್ಶಿಪ್ಗಳನ್ನ ಕೆಲವರು ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೊಡ್ತಾರಲ್ಲ, ಅದನ್ನ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ. ಇಲ್ಲಿ ಪ್ರಾಬಬಲಿ ಜಾಸ್ತಿ ಹೆಚ್ಚು ಅಮೌಂಟ್ ಯಾವುದಿದೆ ಅದನ್ನ ಜಾಸ್ತಿ ಹೋಲ್ಡ್ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚು ಇದಾವೆ. ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಅಪ್ಲಿಕೇಶನ್ ವೆರಿಫೈ ಆಗಿದೆಯಾ, DBT ಪುಷಸ್ ಆಗಿದೆಯಾ, ಬ್ಯಾಂಕ್ ಆಧಾರ್ ಲಿಂಕ್ ಆಗಿದೆ, ಎಲ್ಲ ಕೂಡ ಮಾಹಿತಿ ಕೂಡ ತೋರಿಸುತ್ತೆ. ಅಮೌಂಟ್ ಎಷ್ಟು ಅಂತ ಪ್ರಾಥಮಿಕ ತೋರಿಸುತ್ತೆ. ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗಿ ಅಲ್ಲಿ ನಿಮಗೆ ಇಯರ್ ಕೇಳುತ್ತೆ, ಇಯರ್ನ ಚೂಸ್ ಮಾಡಿ ನೀವು ನೋಡ್ಬೋದು. ಸಾಕಷ್ಟು ಜನಕ್ಕೆ ಅಲ್ಲಿ ಇಯರ್ದು ಅಲ್ಲಿ ತೋರಿಸೋದಿಲ್ಲ, ಲೈಕ್ ಅಲ್ಲಿ ಏನು ಕೂಡ ತೋರಿಸೋದಿಲ್ಲ. ಬಟ್ ಅವರ ಅಕೌಂಟ್ಗೆ ಬಂದಿದೆ. ಅವರು ಹೇಗೆ ನೋಡ್ಬೇಕು ಅಂದ್ರೆ, ಒಂದು ಬ್ಯಾಂಕ್ ಖಾತೆಗೆ ನೋಡ್ಬೇಕು. ಬ್ಯಾಂಕ್ ಖಾತೆ ಅಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಕೂಡ ಮಾಡಿದ್ರೆ ನಿಮಗೆ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಬಟ್ ಮೇನ್ ಬೆಸ್ಟ್ ಆಪ್ಷನ್ ಅಂದ್ರೆ DBT ಅಪ್ಲಿಕೇಶನ್ ಆಯ್ತಾ, DBT ಕರ್ನಾಟಕ. DBT ಕರ್ನಾಟಕದಲ್ಲಿ ಸಪರೇಟ್ ಸೆಕ್ಷನ್ ಕೂಡ ಇದೆ, ವಿದ್ಯಾರ್ಥಿ ವೇತನದ್ದು ಸ್ಕಾಲರ್ಶಿಪ್. ಆ ಸೆಕ್ಷನ್ ನೀವು ಹೋದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮಾಹಿತಿಗಳ ಎಷ್ಟು ಬಂದಿದೆ ಅಂತ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬರೀ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೋಬೇಡಿ. SSB ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಬಿಕಾಸ್ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಡಿಗ್ರಿ ಅವರಿಗೆಲ್ಲ ಅಕೌಂಟ್ ಎಲ್ಲ ಇರುತ್ತೆ, ಲಿಂಕ್ ಆಗಿರುತ್ತೆ, ಮೆಸೇಜಸ್ ಕೂಡ ಬರುತ್ತೆ, ಗೊತ್ತಾಗುತ್ತೆ. ಬಟ್ PUC ಅವರಿಗೆ ಕೆಲವರು ಡಿಗ್ರಿ ಅವರು ಕೂಡ ಕೆಲವರಿಗೆ ಲಿಂಕ್ ಆಗಿರೋದಿಲ್ಲ, ಮೆಸೇಜಸ್ ಕೂಡ ಬರೋದಿಲ್ಲ. ಬ್ಯಾಂಕ್ ಖಾತೆ ಯಾವ್ದು ಇರುತ್ತೆ, ಇವ್ರು ಯೂಸ್ ಮಾಡೋದು ಯಾವುದೇ ಖಾತೆ ಇರುತ್ತೆ, ಹಾಗಾಗಿ ಗೊತ್ತಿರೋದಿಲ್ಲ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಲೇಟ್ ಆಗುತ್ತೆ. ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಿಲ್ಲ ಅವರು ಕೂಡ ದಯವಿಟ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ. ಲಾಸ್ಟ್ ಡೇಟ್ ಒಳಗಡೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.